ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಐತಿಹಾಸಿಕ ಲಕ್ಕುಂಡಿಯಷ್ಟೇ ಸೂಡಿ ಗ್ರಾಮವು ಕೂಡ ಸಾಕಷ್ಟು ಇತಿಹಾಸದ ಐತಿಹಾಸಿಕ ಕುರುಗಳನ್ನು ಹೊಂದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಾಕಷ್ಟು ಗತವೈಭವದಿಂದ ಮರಿದಂತ ಈ ಒಂದು ಸೂಡಿ ಗ್ರಾಮ ಇವತ್ತು ಸಾಕಷ್ಟು ಇತಿಹಾಸದ ಕುರುಗಳನ್ನು ಹೊಂದಿರುವಂತದ್ದು. ಹೀಗಾಗಿ ಈ ಒಂದು ಸೂಡಿಯಲ್ಲಿ ಸೂಡಿ ಉತ್ಸವ ಅನ್ನುವಂತ ದೊಡ್ಡ ಕಾರ್ಯಕ್ರಮವು ಕೂಡ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದು ವರ್ಷವೂ ಕೂಡ ಈ ಒಂದು ಸೂಡಿ ಗ್ರಾಮದಲ್ಲಿ ಸೂಡಿ ಉತ್ಸವ ಮಾಡಿಲ್ಲ. ಯಾಕಂತಂದ್ರೆ ಈ ಒಂದು ಗ್ರಾಮ ಏನಿದೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಾಕಷ್ಟು ಅಂದ್ರೆ ಕಲ್ಯಾಣ ಚಾಲುಕ್ಯರಲ್ಲಿ ಒಂದು ರಾಜಧಾನಿಯಾಗಿತ್ತು. ಏನು ಅಕ್ಕಾದೇವಿ ಅನ್ನುವಂತ ರಾಣಿಯ ಕಾಲದಲ್ಲಿ ಸಾಕಷ್ಟು ವೈಭವಿತವಾದಂತ ಮೆರೆದಂತ ಗ್ರಾಮವಾಗಿತ್ತು. ಈ ಒಂದು ಸೂಡಿ ಗ್ರಾಮ ಇದೆ ಕಲ್ಯಾಣ ಚಾಲುಕ್ಯರ ಒಂದು ರಾಜಧಾನಿ ಕೂಡ ಆಗಿತ್ತು. ಅಂದ್ರೆ ಅಕ್ಕಾದೇವಿಯ ಒಂದು ಆಳ್ವಿಕೆ ಒಳಪಟ್ಟಂತ ಈ ಒಂದು ಗ್ರಾಮ ಸಾಕಷ್ಟು ವೈಭವದಿಂದ ಮೆರೆದಂತ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಇತಿಹಾಸದ ಕುರುಗಳು ಇರುವಂತದ್ದು. ಹೀಗಾಗಿ ಏನು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಸರ್ಕಾರಕ್ಕೆ ಮತ್ತು ಸಚಿವರ ಜೊತೆಗೆ ಶಾಸಕರಿಗೆ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಸೂಡಿ ಉತ್ಸವ ಕೂಡ ಮಾಡ್ಬೇಕಂತೇಳಿ. ಆದ್ರೆ ಇವತ್ತಿಗೂ ಕೂಡ ಸರ್ಕಾರ ಏನು ಈ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ಕೂಡ ನಾ ಮಾತಾಡ್ತಾ ಹೋಗ್ತೀನಿ. ಏನ್ ಸರ್, ಯಾವಾಗಿಂದ ನಿಮ್ಮ ಒತ್ತಾಯ ಇದೆ ಸೂಡಿ ಗ್ರಾಮದಲ್ಲೇ ಸೂಡಿ ಒಂದು ಉತ್ಸವ ಆಗ್ಬೇಕನ್ನೋಂತ ಯಾಕೆ ಆಗ್ಬೇಕಂತ ಹೇಳ್ತೀರಿ? ಸೂಡಿ ಇದು ಒಂದು ಐತಿಹಾಸಿಕ ಸ್ಥಳಗಳನ್ನ ಹೊಂದಿರತಕ್ಕಂತ ಸ್ಥಳ. ಇಲ್ಲಿ ಸಂಗೀತ ಸಾಹಿತ್ಯ ಕಲೆಗೆ ಹೆಸರಾಗಿರ್ತಕ್ಕಂಥ ಸೂಡಿ ಗ್ರಾಮ. ಇದು ಚಾಲುಕ್ಯರ ಕಾಲದಿಂದ ಆಡಳಿತ ಮಾಡಿರ್ತಕ್ಕಂಥ ಅಕ್ಕಾದೇವಿ ಕಾಲದಲ್ಲಿ ಆಡಳಿತ ಆಗಿರ್ತಕ್ಕಂಥ ಸೂಡಿ ಗ್ರಾಮ ಸೊಂಡಲಾಪುರ ಅಂತ ಹೇಳಿ. ಇದು ಉತ್ಸವ ಅನ್ನೋದು ನಮ್ಮ ಸೂಡಿ ಗ್ರಾಮದ ಎಲ್ಲರ ಒಂದು ಬೇಡಿಕೆ. ಈ ಉತ್ಸವ ಯಾಕೆ ಆಗ್ಬೇಕು ಅಂದ್ರ ಸೂಡಿ ಉತ್ಸವ ಆಗೋದ್ರಿಂದ ಎಲ್ಲ ಐತಿಹಾಸಿಕ ಸ್ಥಳಗಳು ಕೂಡ ಸುಧಾರಣೆ ಆಗ್ತವು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ಇದು ಸೂಡಿ ಒಂದು ಪ್ರವಾಸಿಗರ ತಾಣ ಆಗ್ಬೇಕು. ವಿದೇಶದಿಂದ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಸಾಕಷ್ಟು ಜನ ಬಂದು ಹೋಗ್ತಾರೆ. ಇಲ್ಲಿ ವ್ಯವಸ್ಥಿತವಾದಂತ ಇಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದ್ರ ಸಲುವಾಗಿ ಇಲ್ಲಿ ಯಾರು ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಸರ್, ಯಾಕೆ ಕಡೆಗಣಿಗೆ ಆಗ್ತಾ ಇದೆ ನಿಮ್ಮ ಗ್ರಾಮ ಅಂತೇಳಿ ಅನ್ಸುತ್ತೆ ನಿಮಗ? ನಾವೆಲ್ಲ ಸಾರ್ವಜನಿಕರು ಈಗಾಗಲೇ ನಮ್ಮ ಸೂಡಿ ಉತ್ಸವ ಬಗ್ಗೆ ಹಿಂದಿರುವಂತ ಮಾನ್ಯ ಶಾಸಕರಿಗೆಲ್ಲ ಮನವಿ ಪತ್ರ ಕೊಟ್ಟಿದ್ವಿ. ಅವ್ರು ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದು ಹೇಳಿದಾರ. ಆದ್ರೂ ಕೂಡ ಅಲಕ್ಷ್ಯ ಆಗಿದೆ. ಆದರೆ ಇನ್ಮೇಲೆ ಎಲ್ಲಾ ಸಾರ್ವಜನಿಕರು ಈಗೆಲ್ಲ ಸಾಕಷ್ಟು ಜಾಗೃತಿ ಆಗಿದ್ದಾರೆ. ಸೂಡಿ ಉತ್ಸವ ಖಂಡಿತ ಆಗ್ಬೇಕಂತ ತಿಳ್ಕೊಂಡು ನಾವೀಗಲೇ ಒತ್ತಾಯ ಮಾಡಿದ್ದೀವಿ. ಇನ್ನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಚ್ಛಾಶಕ್ತಿ ಕೊರತೆನೇ ಮುಖ್ಯವಾಗಿದ್ದೀರಿ. ಮಾನ್ಯ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಸಲ ಮಾಡ್ಲಿಕ್ಕಪ್ಪ ಅಂದ್ರ ಉಗ್ರವಾದಂತ ಹೋರಾಟ ಮಾಡ್ಲಿಕ್ಕೆ ನಾವೀಗ ಸಿದ್ಧ. ಸುಮಾರು 25 ವರ್ಷಗಳಿಂದ ಈಗಾಗಲೇ ನಿರಂತರವಾಗಿ ಹೋರಾಟ ಆರಂಭ ಆಗಿದೆ. ಆದ್ರೂ ಆಗಿಲ್ಲ, ಇನ್ಮೇಲೆ ಬಿಡೋದಿಲ್ಲ. ಸೂಡಿ ಉತ್ಸವ ಆದ್ರೆ ನಿಮ್ಮ ಗ್ರಾಮ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬಹುದು ಅಂತೀರಿ? ಯಾವ ರೀತಿ ಟೂರಿಸಂ ಪ್ಲೇಸ್ ಆಗ್ಬಹುದು ಅಂತ ಹೇಳಿ ಅನಿಸುತ್ತಾ ನಿಮಗ? ನಮ್ಮ ಟೂರಿಸಂ ಪ್ಲೇಸ್ ಆಗ್ತೈತೆ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಬದಾಮಿದಲ್ಲಿ ಹೆಂಗ ಆಗ್ತೈತೆ ನಮ್ಮಲ್ಲಿನೂ ಟೂರಿಸಂ ಪ್ಲೇಸ್ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಏನೇನು ಇತಿಹಾಸದ ಕುರುಗಳದಾವು? ಯಾವ ರೀತಿ ಇದು ಮೊದಲವು? ಪ್ರಾಚೀನ ಕಾಲದ ಗುಡಿಗಳು, ಶಿಲಾಶಾಸನಗಳು ಅದಾವು. ಆಮೇಲೆ ಟಂಕಶಾಲೆ ಇದೆ. ಆಮೇಲೆ ವಿಶ್ವವಿದ್ಯಾಲಯ ಇತ್ತು. ಆಮೇಲೆ ಜೋಡಕಸ್ತರ ಗುಡಿ ಇದೆ, ರಸ್ತಬಾವ್ ಇದೆ. ಅದಕ್ಕಾಗಿ ನಾವು ಟೂರಿಸಂ ಪ್ಲೇಸ್ ಆಗ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಈಗ ಸೂಡಿ ಉತ್ಸವ ಆಗ್ಬೇಕನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಇತಿಹಾಸದ ಕುರುಹುಗಳಿದಾವೆ. ಸಾಕಷ್ಟು ಇದು ಒಂದು ಕಾಲದಲ್ಲಿ ವಿಶ್ವವಿದ್ಯಾಲಯ ಹೊಂದಿರುವಂತ ಲಲಿತ ಕಲಾ ಶಿಲ್ಪಕಲೆ ಇರುವಂತ ಒಂದು ವಿಶ್ವವಿದ್ಯಾಲಯ ಕೂಡ ಇತ್ತು. ಸಾಕಷ್ಟು ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳುವಂತ ಈ ಒಂದು ಗ್ರಾಮದಲ್ಲಿ ಸೂಡಿ ಉತ್ಸವ ಆಗ್ಲೇಬೇಕು ಅನ್ನುವಂತ ಇಲ್ಲಿನ ಜನರ ಒತ್ತಾಯವಾಗಿದೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.